ಅಲ್ಲ ನಿಂದು ಒಳ್ಳೆ ಕಥೆಯತ್ತಲ್ಲ ಮರಯ್ಯ. ನಾನೇನು ಹೇಳಿದ್ನ? ನಾ ಏನು ಹೇಳಿದ್ನ ಅದಕ್ಕೆ ಹೋಗು ನೀನು ಅಲ್ಲಿಗೆ ಅಲ್ಲೇ ಇರ ಅಂಥೇಳಿ? ಅಲ್ಲೇ ಅದ್ರ ಜೊತೆ ಏನು ಮಾತಾಡೋಕ್ಕೆ ಶುರು ಮಾಡ್ದಳು. ಇಲ್ಲ ನಾ ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಹೇಳೋಕ್ಕೆ ಶುರು ಮಾಡ್ತಾ. ಮತ್ತೇನಾರು ತಿರುಗಿ ನಾವೇನಾರು ಹೇಳಂಗಿದ್ದೀವ ನೀನು ಹೆಂಡ್ತಿಗೆ? ಅಲ್ಲೇ ಒಳ್ಳಕ್ಕೆ ಶುರು ಮಾಡ್ತದೆ. ನಮಗೆ ದೊಡ್ಡ ಸಂಕಲೆ ಆಯ್ತು ಮಾರಾಯ. ನೀನು ಅಲ್ಲಿ ಕೂತ್ಕೊಂಡು ಇಲ್ಲಿ ಹೇಳಿದ್ರೆ ಒಂದೇ ಅದ್ರ ತವ್ರ ಮನೇಲಿ ಬಿಟ್ಟು ಹೋಗ್ಬೇಕು, ಇಲ್ಲ ನೀ ಕರ್ಕೊಂಡು ಹೋಗ್ಬೇಕು, ಇಲ್ಲ ನಾವು ಏನು ಮಾಡ್ತೀವಿ ಅದಕ್ಕೆ ಸುಮ್ಮನೆ ಇದ್ದಾರು ಇರಬೇಕು. ಯಾವುದೇ ಅದಕ್ಕಂತ ತಲೆ ಕೊಡೋದು ಏನೋ ಗಾದೆ ಹೇಳಿದ್ರಂತೆ. ಇಲ್ಲಿ ಎಲ್ಲ ಈಗ ಮಗಗೆ ಮದುವೆ ಆಗಿ ಸಸಿ ಮನೆಗೆ ಬಂದಮೇಲೆ ವಯಸ್ಸಾದವರಿಗೆ ಅಂತ ಒಂಚೂರು ಅನುಕೂಲ ಅಂತ. ನಮ್ಮ ಮನೇಲಿ ಹಂಗಲ್ಲ, ನಾವೇ ಅವ್ರನ್ನ ಸಾಕಬೇಕು. ಅಷ್ಟು ಮಾಡಿದ್ದಲ್ಲದೆ ಮತ್ತೆ ನಿನ್ನ ಕೈಲಿ ಒಂದು ಮಾತು, ಅಲ್ಲಿ ಕಳಿಸ್ಬೇಡ ಇಲ್ಲಿ ಕಳಿಸ್ಬೇಡ ಅಂದರೆ ಒಂದು ಸಣ್ಣ ಬಾಲ ನನ್ನ ಕೇಂಡೆ ಹೋಗ್ತದ. ಅದು ಎಲ್ಲಿಗೆ ಹೋಗೋದಾದ್ರ ಫೋನ್ ಮಾಡಿ ಕೇಳ, ಎಂತಕ್ಕೆ ಇಲ್ಲಿಗೆ ಬಂದು ಹೋಗು ಮನೆಗೆ ಹೋಗು ಅಂತ ಹೇಳ. ಅಲ್ಲಿ ಹೇಳೋಕ್ಕಾಗಲ್ಲ, ನಂಗೆ ಇದು ಮಾಡ್ತಾನೆ. ನಾನು ನೋಡೋಷ್ಟು ಹೊತ್ತು ನೋಡ್ತೀನಿ, ಸಾಕಾಗಿ ಹೋಗ್ಯದ ನಂಗುವ. ಅಮ್ಮ ಹೇಳ್ದಕ್ಕೂ ಸಿಟ್ಟು ಮಾಡ್ತೀಯ, ನೀನೇ ಯೋಚನೆ ಮಾಡ್ಬೇಕಮ್ಮ. ಈಗೇನು ಅವ್ರ ನೆಂಟ್ರಂತೆ, ಹೌದು ಎಲ್ಲೋ ದೂರದ ನೆಂಟ್ರಂತೆ, ಅವ್ರ ಮನೇಲಿ ಹೋಗಿ ಇದು 2-3 ದಿನ ಇರೋದು ಅಂತ ಹೇಳಿದ್ರೆ ಅವ್ರ ಅಮ್ಮ ನಂಗೆ ಫೋನ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ನಾವೆಲ್ಲ ಅಷ್ಟು ಹೋಗೋ ಬರೋದು ಎಲ್ಲ ಮಾಡಲ್ಲ ಅವ್ರ ಮನೆಗೆ, ಅಲ್ಲಿ ಎಂತಕ್ಕೆ ಬಿಟ್ಟಿರಿ ಕೇಳ್ತಾ ಇದ್ದಾರೆ. ನಾನಾದ್ರು ಏನು ಹೇಳಲಿ ನೋಡೋಣ ಹೇಳ. ರಮ್ಯಕ್ಕ ಫೋನ್ ಮಾಡಿದ್ರಂತೆ, ಸೌಜನ್ಯ ಇಲ್ಲ ಅದಳೆ ಅಂತ. ಅವ್ರು ಫೋನ್ ಮಾಡಿದ್ಮೇಲೆ ಗೊತ್ತಂತೆ. ಅತ್ಲಾಗ ಫೋನ್ ಮಾಡದೇ ಇದ್ದಿದ್ರೆ ಅದಾರೂ ಆತಿತ್ತು. ಈಗ ಅಲ್ಲಿಗೆ ಯಾಕೆ ಹೇಳಬೇಕಿತ್ತು ನೋಡೋಣ, ಇಲ್ಲ ಅದಳೆ ಇವಳು ಅಂತ. ಸುಮ್ಮನಿದ್ದಿದ್ರೆ ಏನಾಗ್ತಿತ್ತು? ಎಲ್ಲ ಕಡೆಯಿಂದ ನಂಗೆ ಒಟ್ಟಿನಲ್ಲಿ ಕುತ್ತಿಗೆಗೆ ಬರ್ತದೆ ನೋಡು. ನಾನೇನು ಇಲ್ಲಿ ಬಿಟ್ಕೊಳಕ್ಕಾಗಲ್ಲ ಅಂತ ಹೇಳಿನ, ಇಲ್ಲ ನೀ ತವ್ರ ಮನೆಗೆ ಹೋಗಬೇಡ ಅಂತ ಹೇಳಿನ. ಅದಕ್ಕೆ ನಾ ಇಲ್ಲೇ ಇರ್ತೀನಿ ಅಂತದೆ. ಅದು ನೋಡಿದ್ರೆ ನಿಮ್ಗೆ ಎಷ್ಟು ಆಸೆ ಮಾಡ್ತದೆ, ನೀ ನೋಡಿದ್ರೆ ಹಿಂಗೆ ಮಾಡ್ತೀಯ, ಇದ್ದಿದ್ದೇ ತಪ್ಪು ಅನ್ನಂಗೆ ಮಾಡ್ತೀಯ. ಇಲ್ಲಿಗೆ ಬಾರೆ ಅಂದ್ರೂ ಇಲ್ಲ ನಂಗೆ ಅತ್ತ ಜೊತೆ ಇರೋಕ್ಕೆ ಖುಷಿ ಅಂತದೆ. ಎಲ್ಲರೂ ಅದ್ರ ಎದುರು ಹಿಂಗೆ ಹೇಳಿದ್ದು ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರಾಗ್ತದೇನೋ. ಹೇಳ್ಬೇಡ ಮಾರತ್ತೆ ನೀನು ಹಾಗೆ. ನಾನು ಹೇಳಿದ್ದಾರೋ ನಿಂಗೆ ಏನು ಹೇಳಿದೆ, ಅಲ್ಲಿಗೆ ಯಾಕೆ ಕಳಿಸ್ದೆ ಅಮ್ಮ, ನಮ್ಮನೇಲೇ ಇರ್ಬೋದಿತ್ತಲ್ಲ ಅಂದೆ. ಈ ಬಾಕಿ ಬೇಡ, ನೀನು ಹೋಗಿರ್ತೀಯ ಅವ್ರ ಮನೇಲಿ ಹೇಳು, ನೀನು ಹೋಗಿರ್ತೀಯ? ನಿಂಗೆ ಹೋಗಿರೋಕ್ಕಾಗಲ್ಲ ಅಂದಮೇಲೆ ಅದನ್ನು ಹೆಂಗೆ ಕಳಿಸ್ದೆ ಅಮ್ಮ ನೀನು? ನಾನು ಹೋಗಿರಲ್ಲ ಅಂದರೆ ನನ್ನ ಅವ್ರು ಕರಿಯಲ್ಲ. ನಾ ಸಾವುಕಾರ ಮನೆ ಮಗಳಲ್ಲ, ಹಂಗೆ ಕರಿಯಲ್ಲ. ಕರೆದಿದ್ರು ನಾನು ಹೋಗ್ತಿದ್ದೆ. ಅವರವರೆಲ್ಲ ಮಾತಾಡ್ಕೊಂಡು ಇದು ಬರ್ತೀನಿ ಅಂತ, ಇಲ್ಲ ಅದು ಬಾ ಅಂತ ನಂಗೆ ಗೊತ್ತಿಲ್ಲ. ಇರಲಿ ಅಂತ ನನ್ನ ಹತ್ರ ಬಂದು ಕೇಂಡಷ್ಟೊತ್ತಿಗೆ ಇಲ್ಲ ನೀನು ಹೋಗೋಕೆ ಕೊಡ್ದು ಅಂತ ಹಂಗೆ ಕೊಟ್ಟು ಮಾಡೋಕ್ಕಾಗ್ತದನ ನಾನು? ಅವ್ರವರು ಏನು ಅಂದ್ಕೋಬೇಕ, ರಘುವೀರ್ಗೌಡ್ರ ಮಗಳ ಇದು ಅತ್ತೆ ಏನು ಭಾಳ ಕಟ್ಟುನಿಟ್ಟಾಗಿಟ್ಟದೆ ಪಾಪ, ಅದಕ್ಕೆ ಎಲ್ಲಿಗೆ ಹೋಗಂಗಿಲ್ಲ ಬರೋಂಗಿಲ್ಲ ಅಂತ ಆಗ್ತದೆ. ಆ ಕಡಿಕೆ ಅದೇನಾರಿಲ್ಲ ನಾವು ಹೋಗ್ಬೇಕಿತ್ತು ಅಂತೇಳಿ ಹಠ ಮಾಡಿ ನಿಂಗೆ ಫೋನ್ ಮಾಡಿದ್ರೆ ನೀನು ಹಾಗೆ ಹೇಳ್ತಿದ್ದೆ, ಹೋಗಿದ್ರೆ ಹೋಗ್ತಿತ್ತು, ನಿಂಗೆ ಏನಾಗ್ತಿತ್ತು, ನಿಂಗೆ ಕಳ್ಸೋಕ್ಕಾಗ್ಲನ ಅಂತ. ಈಗ ನಿನ್ನ ಅತ್ತೆ ಫೋನ್ ಮಾಡ್ಕೊಂಡು ನಾನು ಹೇಳ್ತೇನೆ ಹಂಗಲ್ಲ ಹಿಂಗೆ ಅಂಥೇಳಿ ನಂಗೆ ಈ ಥರ ಹೇಳ್ತಿದ್ದೀಯ. ಏನು ತೊಂದ್ರಿಲ್ಲ, ಅವ್ರವ್ರದಲ್ಲಿ ಏನು ಬೇಕಾದ್ರೆ ಹಾಕ್ಕೊಂಡಿಲ್ಲ, ಊರು ಮನೆ ಮನಸ್ಸರು ಹೋಗಿ ಇದ್ದು ಬಂದಕ್ಕೂ ಏನಾಗೋದು ಇಲ್ಲ. ಅದು ಹೇಳಿದ್ರಂತೆ ಈಗ ಮನೆ ಒಳಗೆ ಇದ್ದ ಅದಕ್ಕೂ ಒಂಥರ ಬೇಜಾರಲ್ಲ. ನೀನು ಕೆಲಸ ಮಾಡು, ಈ ಸತಿ ಬಂದ ಅದನ್ನು ಕರ್ಕೊಂಡೋಗ್ಬಿಡು. ಗಂಡ ಹೆಂಡತಿ ಎಂದಿದ್ರು ಒಟ್ಟಿಗೆ ಇರಬೇಕು. ಇಲ್ಲ ನೀನೇ ರಜೆ ಹಾಕಿ ಬಾ ಒಂದು 15 ದಿವಸಕ್ಕೆ. ಈ ಎಲ್ಲ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರಪ್ಪ, ಹೇಳ್ತಾರೆ ಎಲ್ಲರೂ. ನಿನ್ನ ಮಗಂದು ಅದು ಯಾವ ಥರ ಮರತಿ, ಎಲ್ಲ ಮನೇಲಿ ಕೂತ್ಕೊಂಡೆ ಅಲ್ಲಿ ಬೆಂಗಳೂರಿನ ಕೆಲಸ ಮಾಡ್ತಾರೆ, ನಿನ್ನ ಮಗನೇ ಸಹ್ಯ ಅಂತಾರೆ. ಇವೆಲ್ಲ ಹಾಗೆ ಮಾತಾಡ್ಕಿದ್ದಾರೆ ಗೊತ್ತಾ. ನನಗೆ ಹೆಂಡತಿ ಅಂದರೆ ಅಷ್ಟಕ್ಕಷ್ಟೇ, ಅದಕ್ಕೆ ಅದನ್ನೊಂದು ಕಡೆ ಬಿಟ್ಟು ಒಂದು ಕಡೆ ಅದಾನೆ ಅಂತ ಜನ ಏನೇನು ಮಾತಾಡ್ತಾರೆ ಅಂತ ನಿಂಗೇನು ಗೊತ್ತು. ಈಗ ಅದಕ್ಕೆ ಒಂಥರ ಬೇಜಾರೇ ಅಲ್ಲ. ಹೋಗ್ತೀನಿ ಅಂತಲ್ಲ ಅಂತೇಳಿ ನಾ ಹ್ಞೂ ಅಂದೆ. ಹೋಗಿದ್ದು ಕಾದಲ್ಲ, ನಾಳೆ ನೀನು ಅಪ್ಪನ ಕರ್ಕೊಬರಕ್ಕೆ ಹೇಳ್ತೀನಿ. ಇಲ್ಲ ಇದು ಫೋನೇ ಮಾಡ, ಯಾರ ಮನೇಲಿ ಬೇಕಂಬಂಗೆ ಕಾರ್ ಅದೇ ತಂದು ಬಿಟ್ಟು ಹೋಗಲಿ, ಕರ್ಕೊಂಡು ಹೋಗೋಕ್ಕೆ ಗೊತ್ತಾಗಿದೆ, ಕರ್ಕೊಬಂದು ಬಿಡ್ಬೇಕು ಅಂತ ಗೊತ್ತಿಲ್ಲ. ನಾನು ಫೋನ್ ಮಾಡಿದ್ನಮ್ಮ, ನಾನು ಹಂಗೆ ಜಾಸ್ತಿ ಹೆದರ್ಸೋಕ್ಕಾಗಲ್ಲ ಅವಳಿಗೆ. ನಾನು ಹೆದರ್ಸಿದ್ರೆ ಬೇಜಾರು ಮಾಡ್ಕೊತಾಳೆ, ನಿಂಗೆ ಅಪ್ಪಗೆ ಹೆದರ್ತಾಳೆ. ನೀವು ಹೇಳಿದ್ನ ಕೇಳ್ತಾಳೆ ಅವಳತ್ತ. ನಿಧಾನದಿಂದ ಹೇಳಿ. ನಾ ಹೇಳಿದೆ ಹೆಂಗೆ ಎಷ್ಟು ದಿವಸ ಇರ್ತೀಯ, ಮತ್ತು ಅವ್ರ ಅಮ್ಮ ಏನಾದರೂ ನಂಗೆ ಹೇಳ್ಯಾರೆ ಅಂತ ಏನಾದ್ರು ಹೇಳ್ಗಿಳಿಯ,
ಮೊದಲೇ ಅಮ್ಮನ ಮೇಲೆ ಸಿಟ್ಟು, ಹಿಂಗೆ ಮತ್ತೇನಾರು ಹೇಳ್ಯಾರೆ ಅಂತ ಗೊತ್ತಾದ್ರೆ ಮತ್ತೂ ಸಿಟ್ಟು ಮಾಡ್ತಾಳೆ. ನೀನೇ ನಿಧಾನದಿಂದ ಫೋನ್ ಮಾಡಿ ಇಷ್ಟು ದಿವಸ ಇದ್ದೀಯಲ್ಲ ಸಾಕು ಬಾ ಅಂತ ಹೇಳು, ಬರ್ತಾಳಮ್ಮ. ನೀ ಬೇಜಾರು ಮಾಡ್ಕೋಬೇಡ. ನಾನು ಯಾರ್ಯಾರಿಗಂತ ಹೇಳಲಿ ನೋಡೋಣ ಹೇಳು. ನನ್ನ ಪರಿಸ್ಥಿತಿನೂ ಒಂಚೂರು ಅರ್ಥ ಮಾಡ್ಕ. ಅಪ್ಪಗೆ ಹೇಳು ಹೋಗಿ ಕರ್ಕೊಂಬರಕ್ಕೆ ಹೇಳು. ಈಗ ಏನಾರಾಗಲಿ ನೀವೊಂದು ಕೆಲಸ ಮಾಡ್ತೀಯಮ್ಮ, ಒಂದು ಫೋನ್ ಮಾಡು. ಫೋನ್ ಮಾಡಿ ನೀ ಬತ್ತೀಯ ಮಾವನ ಕಳಿಸ್ಬೇಕಾ ಅಂತ ಕೇಳು. ಹಾಗೇನಾರು ಅವ್ರು ಕರ್ಕೊಬಂದು ಬಿಡೋದಾದರೆ ಬಿಡಲಿ, ನಾನು ಬರ್ತೀನಿ. ಇನ್ನೊಂದು 2 ದಿನದಲ್ಲೇ ಬರ್ತೀನಿ. ನಾನು ಮನೆ ಕಡೆನೇ ಇರ್ತೀನಿ ಒಂದು 4 ದಿನ ಇರ್ತೀನಿ ಅಂದ ಕೂಡಲೇ ಈಗ ನೀನು ಹೇಳಿದೆ ಅಂತ ನಾನೇನು ಇರೋದಲ್ಲ. ಅದು ಯಾರು ಹೇಳಿದ್ದು ಮನೆಯಲ್ಲೇ ಕೆಲಸ ಮಾಡ್ತಾರೆ ಅಂಥೇಳಿ ಅವ್ರನ್ನ ತಂದು ನನ್ನ ಎದುರು ನಿಲ್ಲಿಸು. ಅಲ್ಲಿ ಮನೇಲಿ ಕೂತ್ಕೊಂಡು ಕೆಲಸ ಮಾಡಿ ತೋರಿಸ್ಲಿ. ಏನು ಅವ್ರ ಮಾವನ ಕಂಪ್ನಿಯಲ್ಲಿ ಅವ್ರು ಹೇಳ್ದಂಗೆ ಕೇಳಿಬಿಡ್ತಾರೆ. ಅವರೆಲ್ಲ ಹೇಳ್ತಾರಂತ ನೀ ತಲೆ ಕೆಡ್ಸ್ಕೊಬೇಡ ಅಮ್ಮ. ಹಂಗೆ ಮನೇಲಿ ಕೆಲಸ ಮಾಡೋ ಅವಕಾಶ ಇದ್ದರೆ ನಾನು ಮಾಡ್ತೀನಿ. ನನಗೇನು ಈ ಶಕೆಯಲ್ಲಿ ಈ ಇದರಲ್ಲಿ ಇಲ್ಲಿ ಇರಬೇಕು ಅನ್ನೋದೇನು ನನಗೆ. ಆರಾಮಾಗಿ ತಣ್ಣಗೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ. ಹಂಗೆ ಮಾಡೋಕ್ಕಾಗಲ್ಲ. ಹಂಗೇನಾದ್ರು ಅವಕಾಶ ಇದ್ದರೆ ನಾನು ಅದನ್ನು ಟ್ರೈ ಮಾಡ್ತೀನಿ. ಅದು ಇದನ್ನೊಂದು ಪ್ಲೀಸ್ ಕಣಮ್ಮ, ಸಿಟ್ಟು ಮಾಡ್ಕೋಬೇಡ. ಒಂದು ಫೋನ್ ಮಾಡಿ ಹೀಗೆ ನಿನ್ನ ಮಾವ ಹೇಳ್ತಾ ಇದ್ದಾರೆ ಮಾರತಿ ಬಾ ಅಂತ ಹೇಳು. 1-2 ದಿವಸ ಇದ್ದಲ್ಲ ಸಾಕು, ಇಲ್ಲಿಗೆ ಬಾ ಅಂತ ಹೇಳು. ನಿಂಗೇನು ಹೇಳ್ಕೊಡ್ಬೇಕನಮ್ಮ ಹೇಳೋಕ್ಕೆ? ಹಂಗೆ ಹೇಳು ನಿಧಾನದಿಂದ, ಅದು ಬರ್ತದೆ. ಬರಲಿ. ನನಗೂ ಹಾಗೆ ಅನ್ನಿಸ್ತದಮ್ಮ. ಸುಮ್ಮನೆ ನಮ್ಮನ್ನೆಲ್ಲ ಅವ್ರೇನು ಜಾಸ್ತಿ ಕರಿಯಲ್ಲ ಮಾಡಲ್ಲ ಏನಿಲ್ಲ. ಇವಳು ಯಾಕೆ ಹೋಗೋಷ್ಟು ದಿವಸ ಇರ್ಬೇಕಲ್ಲಿ? ಬೇಡ ನೀವು ಬರೋಕ್ಕೆ ಅಪ್ಪನ್ನೇ ಕಳಿಸು, ಹೇಳ್ತೀನಿ ಕರ್ಕೊಬರಲಿ. ಹಾಗೆ ಮಾಡ್ತೀನಿ ಮರೆ, ಹಾಗೆ ಮಾಡ್ತೀನಿ. ಮತ್ತು ಅದಕ್ಕಾಗೊಂದು ತಲೆ ಕೆಡ್ಸ್ಕೊಳೋದು ಬೇಡ. ಏನು ಒಟ್ಟು ನಮ್ಮ ಹಣೆಗೆ ಹೊತ್ತಿದ್ದಲ್ಲ ಅಂಥೇಳಿ ಇದು ಮಾಡ್ಬೇಕು. ನೀನು ಫೋನ್ ಮಾಡಿ ಮತ್ತೆ ಅಂತ ಹೆದರ್ಸಕ್ಕೆ ಹೋಗಬೇಡ ಮರೆಯ. ಆದರೆ ನಿನ್ನ ಅತ್ತೆ ಫೋನ್ ಮಾಡಿದಾಗ ಮಾತ್ರ ಹೇಳು. ನಂಗೆ ನೋಡು ಜುಟ್ಟಿ ಕೂದಲಿಗೆ ಇರ್ತದೆ ಅದು ಮಾತಾಡೋದು. ಹಂಗೆ ಹೇಳ್ತು ಹಿಂಗೆ ಹೇಳ್ತು ಅಂದರೆ ಅದ್ರ ಹಣೆ ಬರೋಕ್ಕೆ ನೆಟ್ಟಿಗೆ ಮನೇಲಿ ಇಟ್ಕೊಂಡು ಸಂಭಾಳ್ಸೋಕ್ಕಾಗಲ್ಲ. ಇಲ್ಲಿ ಮತ್ತೆ ಬಾಕಿದರಿಗೆ ಹೇಳೋದಂತ. ಎಂತಕ್ಕೆ ಅಲ್ಲಿಗೆ ಹೋಗೋದು ಬೇಡ ಅಂದ್ರೆ ಬಂದು ಕರ್ಕೊಂಡೋಗಿ ಕೇಳ, ಮನೆಗೆ ಕರ್ಕೊಂಡೋಗಿ ಕೇಳಿ, ತಗೊಂಡೋಗಿ ಬಿಟ್ಕೊಳಕ್ಕೆ ಹೇಳೋದು 4 ದಿನ ಬಿಟ್ಕೊಳಕ್ಕಾಗಲ್ಲ. ಬಾಕಿದರಿಗೆ ಹದ ಹೇಳೋದು. ಮತ್ತೆ ಸಿಟ್ಟು ಹೆಂಗೆ ಬರ್ತದೆ. ನೀನು ಅದ್ರ ಸುದ್ದಿ ಮಾತ್ರ ನನ್ನ ಇದ್ರೆ ಹೇಳಬೇಡ. ಇನ್ನೊಂದು ಸತಿ ಫೋನ್ ಮಾಡಿದಾಗ ಹೇಳಿಬಿಡು. ಹಾಗೇನಾರು ಆದರೆ ನಿಮ್ಮನೇಲಿ ಕರ್ಕೊಂಡೋಗಿ ಬಿಟ್ಕೊಳ್ಳಿ. ಇಲ್ಲಿದ್ರೆ ಅಲ್ಲಿ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ಬಿಡ್ತೀನಿ ನಾನು ಹಿಂಗೆ ನೋಡ್ಕೋಬೇಕು ನಂಗೆ ಗೊತ್ತು ಅಂತ ಹೇಳು. ಕಾನೂನು ಮಾಡ್ತದೆ. ಇದಕ್ಕೆ ಸಹಿಯೇನ ಮಾತಾಡೋಕ್ಕೆ ಬರೋದು. ನಿನ್ನ ಸಲಿಗೆ ನಿನ್ನ ಸಲಿಗೆ ಕಂಡ್ಕೊಂಡು ಹಂಗೆ ಮಾಡೋದು. ಎಷ್ಟು ಹೆದರ್ಸ್ಬೇಕೋ ಅಷ್ಟು ಹೆದರ್ಸಿಟ್ಟಿದ್ರೆ ಸರಿ ಆಗ್ತಿತ್ತು. ಹಿಂಗೆ ಇದು ಮಗಳನ್ನು ಇಲ್ಲಿ ಕೊಟ್ಟಿದ್ದಲ್ಲದೆ ಮತ್ತೆ ಇದು ಕಾನೂನು ಮಾಡ್ತದೆ. ನಾನು ಪಾಪ ಗಿರೇಸಿ ಏನು ಈಗ ಹಿಂಗಾಗಿದ್ದಕ್ಕೆ ಏನು ಮಾಡೋಕ್ಕಾಗ್ತದೆ ಅಂತ ಹೇಳಿ ಎಷ್ಟು ಸಾಧ್ಯನೋ ಅಷ್ಟು ಸುಧಾರಿಸ್ಕೊಂಡು ಹೋಗ್ತಿದ್ದೀನಿ. ಇನ್ನೇ ಅಂತ ಇದು ಮಾಡೋದ? ನಿನ್ನ ಅತ್ತೆಗೆ ಮಾತಾಡೋಕ್ಕೆ ಬಾಯಾರು ಬರ್ತದಲ್ಲ, ನನ್ನಿದ್ರೆ ಹೇಳಲಿ. ಈ ಸತಿ ಮಾತ್ರ ಹಿಂಗೆ ಸುಮ್ಮನೆ ಬಿಡಲ್ಲ ನಾನು. ಫೋನ್ ಮಾಡಲಿ ನೋಡು ನನಗೆ. ಹೋಗಲಿ ಬಿಡಮ್ಮ, ಅವ್ರ ಕತೆ ಬಿಡು. ನಾನೇನು ಅವ್ರು ಹೇಳಿದ್ದಕ್ಕೆ ನಿಂಗೆ ಹೇಳಿದೆ ಅಂತ ಅಂದ್ಕೋಬೇಡ. ಸುಮ್ಮನೆ ಹೇಳಿದ್ದಷ್ಟೇ ಅವ್ರು ಹಿಂಗೆ ಹೇಳಿದ್ರು ಅಂತ. ಅದಕ್ಕಾಗಿ ಏನು ತಲೆ ಕೆಡಿಸ್ಕೋಬೇಡ. ತೀರಾ ಅವ್ರು ಮಾತಾಡಿದ್ರೆ ನಾನು ಇದ್ದೀನಿ, ಹೇಳ್ತೀನಿ. ಹೆಂಗೆ ಹೇಳಬೇಕು ಹಾಗೆ ಹೇಳ್ತೀನಿ. ಆದರೆ ಏನು ಮಾಡೋದಮ್ಮ, ನಾನು ಮದುವೆ ಆಗಾಗಿದೆ ಹೌದಾ. ಅವಳು ಏನಿದ್ರು ಈಗ ನಮ್ಮನೆ ಸೊಸೆ, ನಾವು ಸ್ವಲ್ಪ ಜಾಗ್ರತೆಯಲ್ಲಿ ನೋಡ್ಕೊಬೇಕಲ್ಲ. ಈಗ ಅಲ್ಲಿ ಹೋಗಿ ಅದಳಲ್ಲ. ಈಗ ಯಾರೇ ಆಗಲಿ, ಈಗ ಕೆಲಸಕ್ಕೆ ಪ್ರೇಮಕ್ಕ ಎಲ್ಲ ಅವ್ರ ಮನೆಗೆ ಕೆಲಸಕ್ಕೆ ಹೋಗೋದು. ಏನು ಹೇಳ್ತಾರೆ, ಪವನನ ಹೆಂಡತಿ ಅಲ್ಲಿ ಬಂದಿತ್ತು 1 ವಾರ ಅಂತಾರೆ. ಅವ್ರ ಅಪ್ಪ ಅಮ್ಮನ ಹೆಸರು ಹೇಳ್ತಾರ ಹೇಳು? ನಮ್ಮ ಹೆಸರೇ ಹೇಳೋದು. ಹೌದಾ ಅಲ್ಲ ಹೇಳು? ನೀನೇ ಯೋಚನೆ ಮಾಡು. ಹ್ಞೂ ಮರಯ್ಯ, ಆತು ಅಂತ ಹೇಳಿದ್ನಲ್ಲ, ಆತು ಬಿಡು. ಈಗ ನಂದು ನಿನ್ನ ಅಪ್ಪ ಬರಲಿ, ಬಂದಕ್ಕೆ ಹೇಳ್ತೀನಿ. ನಾ ಫೋನ್ ಏನು ಮಾಡ್ತಾ ಕೂತ್ಕೊಳಲ್ಲ, ನಿನ್ನ ಅಪ್ಪನ ನಾಳೆ ಹೋಗಿ ಹೇಳ್ತೀನಿ. ಅಲ್ಲಿ ಬಾ ಅಂತ ಹೇಳಿದ್ರೆ ಬರ್ತದೆ. ಅಕಸ್ಮಾತ್ ಹಿಂಗೆ ಕಾರಲ್ಲೇ ಬಿಟ್ಟು ಬರ್ತೀನಿ ಅಂದರೆ ಎಲ್ಲರೂ ಒಟ್ಟಿಗೆ ಕಾರಲ್ಲೇ ಬರ್ತಾರೆ. ತಲೆ ಕೆಡ್ಸ್ಕೊಬೇಡ ಮರಯ್ಯ. ಸರಿ ಅಮ್ಮ, ಬೇಜಾರು ಮಾಡ್ಕೋಬೇಡ ತಾನೇ ಅಮ್ಮ. ನಾ ಫೋನ್ ಇಡ್ಲಾ? ನನಗೂ 2 ಟೆನ್ಷನ್ನು ಕಣೆ. ಇಲ್ಲಿ ಆಫೀಸಲ್ಲಿ ಬೇರೆ ಟೆನ್ಷನ್ನು,
ಮನೆಗೆ ಬಂದ್ರೆ ನಾನೇ ಮಾಡ್ಕೋಬೇಕು. ಬಿಡು, ನಾ ಹೇಳ್ತಾ ಹೋದರೆ ಸುಮಾರು ಅದೇ, ಇರಲಿ ಬಿಡು. ಸರಿ, ಬರಲ ನಾನು. ಹಾಂ, ಎಂತ ಪವನಿಗೆ ಅಂತ ಹಂಗೆ ಬೈತಿದ್ದೀರಿ? ಹಾಂ, ಗಂಡ ಮಗ ಸೊಸೆ ಯಾರೇ ಆಗಲಿ ನಾವು ಮೆತ್ತಗಿದ್ದಷ್ಟಕ್ಕೂ ನಮ್ಮನ್ನು ಮತ್ತೆ ಹೆದರ್ಸೋಕ್ಕೆ ನೋಡ್ತಾರೆ. ಅವಾಗ ತಿರುಗಿ ಹಿಂಗಿದ್ದಂದು ಹೇಳದೇ ಇದ್ದರೆ, ಈಗ ನಾ ಹೆದರ್ಸಕ್ಕೆ ಮೆತ್ತಗದ. ನಾನು ಸ್ವಲ್ಪ ಸುಮ್ಮನಿದ್ದಿದ್ರೆ ಮತ್ತು ನನ್ನೇ ಹೆದರ್ಸಕ್ಕೆ ನೋಡ್ತಿದ್ದವ. ಅವನ ಅತ್ತೆ ಅದ್ರ ಸಾವುಕಾರಕ್ಕೆ ಇದ್ರೆ ಅದ್ರ ಮನೇಲಿ ಇರ್ತದೆ. ನೆಟ್ಟಗೆ ಅದ್ರ ಮಗಳನ್ನೇ ಅದಕ್ಕೆ ನೋಡ್ಕೊಳಕ್ಕಾಗಲ್ಲ. ನನಗೆ ಅಂತ ಹೇಳೋದು ಸಿಟ್ಟು ಬರದೇ ಇರ್ತದೆ ನನಗೆ. ಅದಕ್ಕೆ ಬೈದಿದ್ದು. ಬೈದೇನು ಅವನೇನು ದಂಡಕ್ಕೆ ಹಾಕ್ಲ. ನಾನು ಮಾತಾಡಿದ್ದೊಂದು ಕಾಣ್ತದೆ, ಬಾಕಿದ್ದೆಲ್ಲ ಎಲ್ಲಿ ಕಾಣ್ತದೆ? ಹೌದಂತೀನಿ. ಈಗ ಮೊನ್ನೆ ನಾನೇ ಹೇಳ್ತಿದ್ದೀನಿ, ಇನ್ನೊಂದು ದಿವ್ಸ ಹೋಗ್ಬೋದು ಬೇಕಾರೆ ಬಾರೆ ಅಂದರೆ, ಇಲ್ಲ ನಾ ಹೋಗ್ತೀನಿ ಅಂತ ಏನು ಸಣ್ಣ ಹುಡುಗರು ಹಠ ಮಾಡ್ದಂಗೆ ಮಾಡ್ಕೊಂಡು ಹೋಗಿದೆ. ಅದು ಆ ಹುಡುಗಿಗಾರು ಗೊತ್ತಾಗಬೇಕಿತ್ತು. ಹಾಗೆ ಅವರೊಂದೂರಿಗೆ ನಾ ಹಿಂಗೆ ಕರ್ಕೊಂಡು ಹೋಗೋದು ಒಂದೇ ದಿವಸ ಹಿಂಗೆ ಮಾತಾಡಿ ಅಂತ ಅದು ಜ್ಞಾನ ಮಾಡಲ. ಹೋಗ್ಕಿಡ್ಲಿ ಅಂತ ನಾನು ಸುಮ್ಮನೆ ಹಾಕ್ಕೊಂಡೆ. ಹೀಗೆ ನೋಡಿದ್ರೆ ಅದ್ರ ತಾಯಿ ಇವನಿಗೆ ಫೋನ್ ಮಾಡ್ಕೊಂಡು ಹೇಳೋದಂತ. ಎಷ್ಟು ಹಂಬಾಕಿರ್ಬೇಕು ಅವಳಿಗೆ. ಯಾರೇ ಎಂತದೆ? ಓ, ಬಂದ್ರನ? ನಾನು ಅದೇ ನೋಡ್ತಾ ಇದ್ದೆ. ಪವನ ಫೋನ್ ಮಾಡಿದ್ದ. ಸೌಜನ್ಯ ಈಗ ಅಲ್ಲ ಅದೇ ಅಂತ ಹೇಳಿದ್ನಲ್ಲ, ಎಂತಕ್ಕೆ ಅಷ್ಟು ದಿವಸ ಅಲ್ಲೇ ಬಿಡ್ತೀರಿ ಅಮ್ಮ, ಹೋಗಿ ಮನೆಗೆ ಕರ್ಕೊಬಲ್ಲಿ ಅಂತ ಹೇಳ್ದೆ. ಅದಕ್ಕೆ ಈಗ ನಾಳೆ ಹೋಗ್ತೀರನ್ನ, ಒಂದು ಗಳಿಗೆ ಹೋಗಿ ಕರ್ಕೊಬಲ್ಲಿ ಮರ್ರ ಅತ್ಲಾಗೆ. ಅದಕ್ಕಂತೂ ಗೊತ್ತಿಲ್ಲ. ಹಾಗಂತೇಳಿ ಎಷ್ಟು ದಿವಸ ಬಿಡ್ಕೊ ಕೂರಕ್ಕಾಗ್ತದೆ ನಮ್ಮ ಮನೆ ಸೊಸೆನ? ಕುಣ್ಕುತ ಕಳಿಸಿ ಬಂದ್ಕೊಂಡು ಈಗ ಬಂದ್ಕೊಂಡು ನಂಗೆ ಹೇಳ್ತಿದ್ದೀಯಾ ಕರ್ಕೊಬಾ ಅಂಥೇಳಿ? ಮಗ ಫೋನ್ ಮಾಡೋದಕ್ಕೂ ಈಗ ಗೊತ್ತಾತೇನ? ನಾ ಹೇಳಿದ್ರು ನನ್ನಷ್ಟುದಕ್ಕೂ ಇದು ಮಾಡಿದೆ, ಒಂದು ದಿವಸ ಹೋಗಿ ಬಂದ್ರೆ ಏನಾಗ್ತದೆ ಅಂತ ಈಗ ಗೊತ್ತಾತ? ಈಗ ನಾ ಹೋಗ್ಬೇಕಂದು ಕರ್ಕೊಬರೋಕ್ಕೆ? ನೋಡಿ, ನಾನೇ ಕುಣ್ಕುತ ಕಳಿಸಿದ್ದೆ. ನಮ್ಮ ಮನೇಲಿ ಇಲ್ಲಿ ಖರ್ಚು ಆಗ್ತದೆ ಅಂಥೇಳಿ ಕಳಿಸಿದ್ದೆ. ಮಾತಾಡ್ತೀರಿ. ನಾ ಹೇಳಿದ್ದು ನಿಮಗೆ ಕಿವಿಗೆ ಕೇಳಿದ್ದೆ ಕೇಳಲ್ಲ. ಅಲ್ಲ, ನಾ ಹೋಗ್ತೀನಿ, ನಂಗೆ ರಮ್ಯಕ್ಕ ಅಂದ್ರೆ ಆಸೆ ಅಂತ ಹೇಳಿ ಸಣ್ಣಲ್ಲಿಂದ ಒಟ್ಟಿಗೆ ಆಟ ಆಡಿದ್ದಂತಪ್ಪ. ಎಂಥದ್ದು ನಂಗೆ ಗೊತ್ತಿಲ್ಲ. ಹೋಗ್ತೀನಿ ಅಂತ ಕೂತ್ಕೊತ ನಾನು ಹೆಂಗೆ ಇದು ಮಾಡೋದ? ಒಂದು ಹೇಳಿದ್ರೆ ಕಮ್ಮಿ, ಎರಡು ಹೇಳಿದ್ರೆ ಹೆಚ್ಚು, ಒಂದೂವರೆ ಹೇಳಕ್ಕೆ ನಂಗೆ ಬರಲ್ಲ. ಯಾರೊಬ್ಬರು ನೋಡಿದ್ರು ನನ್ನ ದೂರದೊಂದು ಕಲ್ತ್ಕೊಳ್ಳಿ. ಈಗ ಹೋಗಿ ಏನು ನಾಳೆ ಇದು ಮಾಡ್ತೀರಾ ಏನು ಹೇಳಿ, ಹೋಗಿ ಕರ್ಕೊ ಬರ್ತೀರಾ ಅಂತ ಅದು ಹೇಳಿ. ಆತದ ಆಗಲ್ಲ ಅಂತ. ನೀನು ಕಾನೂನು ಮಾಡಬೇಡ. ಎಂತ ಹಿಂದೆ ಮುಂದೆ ಒಂದಾರ ಗೊತ್ತಾನೆ. ಈಗ ಅಲ್ಲಿ ಹೋದಾಗ ಹೇಳದೆ ಬಿಡ್ತಾರ ನಿನ್ನ ಅತ್ತೆ ಮಾವ ಇಬ್ಬರು ನಮ್ಮನೆ ಕೆಲ್ಸಕ್ಕೆ ಬರ್ತಿದ್ರು ಅಂತ. ಈಗ ಅದು ತವ್ರ ಮನೆಗೆ ಏನಾರು ಗೊತ್ತಾದ್ರೆ ಅಲ್ಲಿ ಮತ್ತೊಂದು ಸಸಾರ. ನಂಗೆ ಒಂದು ಸಲ ನಂಗೆ ಫೋನ್ ಮಾಡಿ ಕೇಳಿದ್ರೆ ಕಳ್ಸೋದ ಏನು ಮಾಡೋದು ಅಂಥೇಳಿ ನಾ ಬೇಡ ಅಂತಿದ್ದೆ. ಕಳ್ಸಿ ಕೂತ್ಕೊಂಡು ಮಾತಾಡ್ತಾ ಇದನ್ನೆಲ್ಲ ಹೇಳದೇ ಇರ್ತಾರ. ಅದೀಗ ಅದು ತಂಗಿ ಹತ್ರ, ತಾಯಿ ಹತ್ರ ಮಾತಾಡ್ತಿದ್ರು, ತಂಗಿ ಹತ್ರ ಹೇಳದೇ ಇರ್ತದ. ಎಷ್ಟಾಗ್ತದೋ ಅಷ್ಟು ಸಸಾರಕ್ಕೆ ದಾರಿ ಮಾಡಿ ಕೊಡ್ತೀಯ. ಅದಕ್ಕೆ ಬಹುಶಃ ಅವ್ನು ಹೇಳೇನೆ ಕರ್ಕೊಬಲ್ಲಿ ಅಂತ. ಈಗ ಕರ್ಕೊಬಂದ್ರೆ ಅಂತ ಬಿಟ್ರೆ ಅಂತ ಹೇಳೋದೆಲ್ಲ ಹೇಳಾಗ್ಯದನ. ಅಯ್ಯೋ ಪುಣ್ಯಾತ್ಮ, ಒಂದು ಪಕ್ಷ ಹೇಳಿದ್ರೆ ಹೇಳಿ, ಕೆಲಸ ಮಾಡಿದ್ದು ಅವ್ರ ಮನೆ ಕಳು ಮಾಡೋಕ್ಕೆ ಹೋಗ್ಲ ನಾವು. ಎಲ್ಲರೂ ಅವ್ರ ಮನೇಲಿ ಕೆಲಸ ಮಾಡೇ ಉದ್ಧಾರ ಆದ್ರೆ ಬೇಕಂಬಷ್ಟು ಜನ ಅದಾರೆ. ನಾವು ಮಾತ್ರ ಅಲ್ಲ. ಹಾಗೆ ಹೇಳಿ ಅವ್ರು ಏನಾರು ಮುರಿಯೋದು ಮುಕ್ಕಾಗೋದಿದ್ರೆ ನೋಡೋಣ ಕಡೆಗೆ. ಈಗ ನೀವು ಹೋಗಿ ಕರ್ಕೊಬಲ್ಲಿ ಮಾತಾಡ್ತಾರೆ. ಹಂಗೆ ಹೇಳ್ಬೇಕಂತ ಕಂಡ್ರೆ ಅಲ್ಲಿ ಸಿಕ್ಕದಲ್ಲೇ ಹೇಳೋಕ್ಕಾಗ್ತಿರಲ್ಲ. ಅವ್ರ ಮನೆಗೆ ಹೋಗಿ ಉಳ್ದಾಗಲೇ ಹೇಳ್ಬೇಕಾ? ಒಬ್ರೊಬ್ಬರು ಒಂದೊಂದು ಥರ ಮಾತಾಡ್ತೀವಿ. ನನಗೂ ತಲೆ ಕೊಟ್ಟು ಸಾಕಾಗ್ಯದ. ಎತ್ಲಗಾರ ಹತ್ತಿಲಿ ಹೋಗೋಣ ಅಂತ ಕಾಣ್ತದೆ. ಓ, ಮೊನ್ನೆ ಒಂದಿನ ಅಣ್ಣನ ಮಗಳ ಮನೇಲಿ ಉಳ್ದು ಬಂದ ಇಲ್ಲ, ಹಾಗೆ ತಿರ್ಪಾಟ ಮಾಡ್ತಾನೆ ಇರೋಣ ಅಂತ ಕಾಣ್ತಾ ಇದೆಯೇನಲ್ಲ? ಮನೇಲಿರೋದು ಬೇಡ ಅಂತ. ಓ ಸಮ, ಅದಕ್ಕೆ ಸೊಸೆನ ಹತ್ಲಕ್ಕೆ ಕಳಿಸ್ಕಿಟ್ಟು ಬಂದೇನ. ಅದು ಮನೇಲಿದ್ದರೆ ನಾನು ಮನೇಲಿ ಇರ್ಬೇಕಾಗ್ತದೆ, ಅದು ಹತ್ಲಗೆಲ್ಲರು ಹೋದರೆ ನಾನು ಈ ಕಡೆ ಎಲ್ಲರೂ ಹೊಲ್ಡೋಣ ಅಂತ. ಅದನ್ನೇ ಏನಾರು ತಲೆಯಲ್ಲಿ ಇಟ್ಕೊಂಡೀಯಾ? ಕರ್ಕೊಬತ್ತೀನಿ ನಾನು, ನಾಳೆ ಹೋಗಿ ಕರ್ಕೊಬತ್ತೀನಿ ಅದನ್ನು. ನೋಡಿ, ನಂಗೆ ಮೊದಲೇ ಒಂಥರ ತಲೆ ಕೆಟ್ಟಂಗಾಗಿದೆ. ಹಿಂಗಿದ್ದೆ ಒಂದೊಂದು ಏನಾರು ಹೇಳ್ತಾ ಇರಬೇಡಿ. ಸುಮಾರು ಸತಿ ನಾನು ಅವ್ರ ಮನೇಲಿ ಹೋಗಿ ಇದ್ದಿದ್ದು, ಕಾಲ ಕಳೆದು ಬಂದಿದ್ದು ಜ್ಞಾನ ಅದೆಯಾ? ಎಲ್ಲಿಗಾರು ಒಂದು 4 ದಿವಸ, ಒಂದು 4 ರಾತ್ರಿ ಕಳೆದು ಬರೋಕ್ಕೆ ಕಳಿಸಿದ ಜ್ಞಾನ ಅದೆಯನ್ರಿ?
ಸರಿತಿನ ಹೆರಿಗೆ ಆದಾಗ ಎಲ್ಲ ಒಂದು 2 ದಿವಸ ಇದ್ದಿದ್ದಕ್ಕೆ ಏನು ಒಂದು ಹೇಳಿ ಒಂದು ಬಿಟ್ರ ಅದನ್ನು ಕಳಿಸ್ಕೊಂಡು ನಾನು ಇಲ್ಲಿ ತಿರ್ಗಕ್ಕೆ ಹೋಗ್ತೀನಂತೆ ಮತ್ತೆ ಅಂತಕ್ಕೆ ಮನೇಲಿ ಅಂತಕ್ಕೆ ಇರ್ತಿದ್ದೆ ನಾನು ಹೋಗಿರ್ತಿದ್ನಲ್ಲ ಮಾತಾಡ್ತಾರೆ. ಇವತ್ತು ಎಂತ ಆಗ್ಯದ ನಿಂಗೆ? ಮಾತು ಭಾಳ ಜೋರೇ ಬರ್ತಾ ಇದೆಯಲ್ಲ. ಜೋರೇ ಬರೋದು ಮಾತಿನ ನಿನ್ಮೇಲೆ ಹಿಂಗೆಯೇ ನಾನು ನಿಧಾನ ಮಾತಾಡಿ ಸಾಕಾಗಿ ಹೋಗಿದೆ. ಮಗನ ಹೇಳೋದಾಯ್ತು, ಗಂಡನ ಹೇಳೋದಾಯ್ತು, ಸೊಸೆದ ಮತ್ತೊಂಥರ ಆಯ್ತು. ಯಾರ್ಯಾರಿಗಂತ ತಲೆ ಕೊಡೋದು ನಾನು ಒಬ್ಳೆಯ? ನೀವು ಸ್ವಲ್ಪ ಎಲ್ಲ ಇದು ಮಾಡಿ ಸೊಸೆ ಇಲ್ಲಿ ಮನೆಗೆ ಬಂದಮೇಲೆ ನಾನು ಎಲ್ಲಿಗಾರು ಹೋಗಬಾರ್ದು ಅನ್ನೋದದೆಯಾ? ಇರಿ ಮಾವ ಸೊಸೆ ಅಡುಗೆ ಮಾಡಿ ಹಾಕ್ತದೆ, ಮಾವ ಹೋಗಿ ಹೊರಗಡೆ ಕೆಲಸ ಮಾಡ್ಕೊಂಡಿರಿ, ನಾ ಹೋಗಿ ಬರ್ತೀನಿ. ಏನು ಸಾಯೋ ತನಕ ನಾನು ಒಬ್ಬಳೇ ಮಾಡ್ತೀನಿ ಅಂತ ಏನು ಬರ್ಕೊಟ್ಟಿನ? ಒಂದೇನಿಂದ ಇನ್ನೇನು ತನಕನೂ ಗೇಯ್ಸಿದ್ದೆ ಆಯ್ತು. ಕತ್ತಿಗೆ ಗೇದಿದ್ದು ಅಂದ್ಬಿಟ್ರೆ ಮತ್ತೆ ಯಾವ ಭಾಗ್ಯ ಅದೇ ಬೇಕಾದಲ್ಲ. ಹಿಂಗಿದ್ದೆ ಒಂದು ಮಾತು, ಹಂಗೆ ಮಾಡ್ತೀಯ ಅಂತ ಕೆಲಸ ಮಾಡಿದ್ದು ಒಳ್ಳೇದಾಗಿದ್ದು ಯಾವ್ದಾದ್ರು ಹೇಳ್ತೀರನು? ಇಡೀ ಮನೆ ಅಂತ ರಾಶಿ ದರ್ಗ ಬಿದ್ದದ್ದು ನೋಡಿ. ನಿಮ್ಮಂತೆ ಬಂದು ನಾನು ಇದು ಮಾಡೀನಿ, ಅದೇನಾರು ಬರ್ತದ ನಿಮ್ಮ ಬಾಯಲ್ಲೇ? ನೆಂಟ್ರ ಮನೆಗೆ ಹೋಗೋಣ ಅಂತ ಹೇಳಿ ಸೊಸೆನಲ್ಲಿ ಕಳ್ಸಿ ಕೂತೀಯ ಅಂತೀರಿ. ಎಂತ ಅದೇ ನಿಂಗೆ? ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀನಿ. ನಡಿ ನೀನು ಊಟಕ್ಕೆ ಸಮ ಮಾಡಿ ನಡಿ. ಒಂದು ಮೊಟ್ಟೆನಾರು ಹುರಿ. ಬಾಯಿ ಒಂಥರ ಚಪ್ಪಾದಂಗೆ ಆಗ್ಯದ.